ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ವಾಯಂ ಆಯಿತು ಮಲ್ಲಪ್ಪ ಶಿವತರಾತ್ಮೇರೆ. ದಿನದಿಂದ ದಿನಕ್ಕೆ ಜಂಜಿ ಮತ್ತು CGP ಅದರ ಜೊತೆಗೆ CGP ಅಲ್ಫಾ ಬೆಳೀತಾನೆ ಇದೆ ದೇಶ ತುಂಬ. ಆದರೆ ಎಷ್ಟು ನೀವು ಖರ್ಬ್ ಮಾಡಬೇಕು, ಹಿಡಿದಿರಬೇಕು, ಮುಚ್ಚಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀರೋ ಅಷ್ಟೇ ತೀವ್ರವಾಗಿ ಬೆಳೀತಾ ಇದೆ. ಇದೊಂದು ಎಚ್ಚರಿಕೆ ಕರಗಂಟೇನೋ ನಮ್ಮ ಮೋದಿ ಸರ್ಕಾರಕ್ಕೆ ಕಾಣುವಂಥದ್ದು. ಯಾಕಂದರೆ ಯುವಕರು ಇವತ್ತು ಎದ್ದು ನಿಂತಿದ್ದಾರೆ. ಯಾವ ಪಾರ್ಟಿನೂ ಅವ್ರಿಗೆ ಬೇಕಾಗಿಲ್ಲ, ಕಾಂಗ್ರೆಸ್ ಕಡೆಯೂ ಬೇಕಾಗಿಲ್ಲ, ಇನ್ನುಳಿದ ಪಾರ್ಟಿಗಳಿಂದ ಬೇಕಾಗಿಲ್ಲ, ಅವ್ರಿಗೆ ನ್ಯಾಯ ಬೇಕಾಗಿಲ್ಲ. ನಮಗೆ ಶಾಲೆಗಳು ಬೇಕು, ನಮ್ಮ ಮಕ್ಕಳಿಗೆ ಭ್ರಷ್ಟಾಚಾರ ರಹಿತ ಆಡಳಿತ ಬೇಕು, ನಮ್ಮ ಮಕ್ಕಳಿಗೆ ಶೌಚಾಲಯಗಳೇ ಬೇಕು, ಶುದ್ಧ ವಾತಾವರಣ ಬೇಕು, ಟೀಚರ್ಗಳು ಬೇಕು. ಮೂಲಭೂತವಾದಂತಹ ಒಂದು ಬೇಡಿಕೆ ಇದು. ಇದು ಭಾಳ ವರ್ಷದಿಂದ ನಾವು ಹೇಳ್ಕೊತಾ ಬಂದಿದ್ದೀವಿ. ಅದರಲ್ಲೂ ನಮ್ಮ ವಾಹಿನಿ ಅಂತೂ ನಿರಂತರವಾಗಿ ಶಿಕ್ಷಣಕ್ಕೆ ಪ್ರೆಸ್ ಕೊಟ್ಟು ಒತ್ತು ಕೊಟ್ಟು ಕೆಲಸನ ಮಾಡ್ತಾ ಬಂದದ್ದು. ಕಾರಣ ಅಂದರೆ ಶಿಕ್ಷಣ ಎಲ್ಲಿವರೆಗೆ ಪ್ರತಿಯೊಬ್ಬ ಮಗು ಬೇಕು, ಗಂಡೇ ಇರಲಿ ಹೆಣ್ಣೇ ಇರಲಿ, ಉನ್ನತ ಶಿಕ್ಷಣವರೆಗೆ ಫ್ರೀ ಮಾಡಬೇಕು. ನಮ್ಮ ಟ್ಯಾಕ್ಸ್ ಅದಕ್ಕೆ ಉಪಯೋಗ ಮಾಡ್ತೀರಿ ನೀವೆಲ್ಲರೂ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಮೇಲೆ ನಮ್ಮ ಟ್ಯಾಕ್ಸ್ ನಮ್ಮ ವಿದ್ಯುತ್ತಕ್ಕೆ, ನಮ್ಮ ಬುದ್ಧಿಮತ್ತೆಗೆ, ನಮ್ಮ ಟೆಕ್ನಾಲಜಿಗೆ, ನಮ್ಮ ವೈಜ್ಞಾನಿಕತೆಗೆ ಉಪಯೋಗ ಆಗಬೇಕು ವಿನಃ ಯಾವುದಕ್ಕೂ ಅಲ್ಲ. ಯಾಕೆ ನಮ್ಮಲ್ಲಿ ನೀವು 2% 1% ಖರ್ಚು ಮಾಡ್ತಾಯಿದ್ದೀರಿ? ಎಲ್ಲರೂ ಇದರಲ್ಲಿ ರಾಜ್ಯ ಸರ್ಕಾರಗಳಿರ್ಬೋದು, ಕೇಂದ್ರ ಸರ್ಕಾರಗಳಿರ್ಬೋದು. ನೋಡ್ರಿ ಶಾಲೆಯ ದುಸ್ಥಿತಿಗಳನ್ನು. ಅದರಲ್ಲೂ ಈಗ ಉತ್ತರ ಭಾರತದಲ್ಲಂತೂ ರಾಜಸ್ಥಾನ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಬಿಹಾರ ಇರ್ಬೋದು, ಉತ್ತರ ಪ್ರದೇಶ ಜೊತೆಗೆ ನಮ್ಮ ವೆಸ್ಟ್ ಬೆಂಗಾಲ್ ಇರ್ಬೋದು, ಇಲ್ಲೆಲ್ಲ ವಿದ್ಯಾರ್ಥಿಗಳು ಅದರಲ್ಲೂ ಜಂಜಿಗಳು ಎದ್ದು ಬಿಟ್ಟಿದ್ದಾರೆ. CGPಗಳು ಸಹಿತ ಪ್ರತಿನಿಧಿಗಳು ಹೋಗ್ತಿದ್ದಾರೆ, ಅಲ್ಫಾಗಳು ಸಹಿತ ಹೊರಗೆ ಬೀದಿಗಿಳಿದ ಹೋರಾಟ ಮಾಡ್ತಾಯಿದ್ದಾರೆ. ನಮ್ಮ ಟೀಚರ್ ಕೊಡ್ರಿ ಅಂತ. ಇದು ಅತ್ಯಂತ ನಾಚಿಕೆಗೇಡಿಯ ವಿಷಯ, ನಾಚಿಕೆಗೇಡಿನ ವಿಷಯ. ನಮ್ಮ ಸರ್ಕಾರಗಳದ್ದು ಅಷ್ಟರಲ್ಲಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದ್ದಾವೆ ನಮ್ಮ ಶಿಕ್ಷಣ ಕೊಡುವಲ್ಲಿ. ಇವತ್ತು ಕೇವಲ ಏನಾದರೂ ಈ ದೇಶದಲ್ಲೇ ಶಿಕ್ಷಣ ಕೊಡೋದಕ್ಕೆ ಸಕ್ಷಮರು ಯಾರಿದ್ದರೆ ಅದು ಮಧ್ಯಮ ವರ್ಗದ ಜನ, ಅದ್ರ ಮೇಲ್ಪಟ್ಟವ್ರು ವಿನ ಒಬ್ಬ ದುಡಿದು ತಿನ್ನುವಂಥ ಕೂಲಿಕಾರರ ಮಕ್ಕಳು ಇವತ್ತು ಉನ್ನತ ಶಿಕ್ಷಣ ಪಡೆಯುವ ಸ್ಥಿತಿ ಒಳಗಿಲ್ಲ. ಯಾರೋ ಏನೋ ಒಂದು ಎಕ್ಸೆಪ್ಷನ್ ಅಂತೀವಿ ನಾವು, ಅದಕ್ಕೆ ಅಪವಾದ. ಯಾರೋ ಪಾಪ ಒಳ್ಳೆಯ ಮನುಷ್ಯ ಒಂದಿಷ್ಟು ದಾನ ಮಾಡಿ ಕಲಿಸ್ತಾನೆ. ಅಪ್ ಟು SSLC ಉನ್ನತ ಶಿಕ್ಷಣದಲ್ಲಿ ಭಾಳಷ್ಟು ಮಕ್ಕಳು ಹೋಗ್ಲಿಕ್ಕೆ ಸಾಧ್ಯ. ಅದರಲ್ಲೂ MBBS ಅಂತ ಪ್ರೊಫೆಷನಲ್ ಕೋರ್ಸ್ಗಳಾಗಿದೆ. MBBS ಆಗಿರ್ಬೋದು, BE ಇರ್ಬೋದು, ಮತ್ತದು ಇರ್ಬೋದು, ಅಥವಾ IAS ಇರ್ಬೋದು, UPSC ಇರ್ಬೋದು. ಕೂಲಿಕಾರರ ಮಕ್ಕಳು ಇದರಲ್ಲಿ ಪಾಸ್ ಆಗ್ತಾರೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಎಂದೋ